ಮಾಡಿಲ್ಲ ಯಾಕಪ್ಪ ಹೊಡೆದಿದ್ದೇನಿದೆ ಸರ್? ಕೈ ಮಾಡೋ ಅಧಿಕಾರ ಯಾರು ಸರ್ ಕೊಟ್ಟಿದ್ದು? ಸರ್ ನಿಮಗೆ ಕೈ ಮಾಡೋ ಅಧಿಕಾರ ಯಾರು ಸರ್ ಕೊಟ್ಟಿದ್ದು? ಸರ್ 3 ಸಲ ಹೊಡೆದಿದ್ದಾರೆ ಸರ್. ಇಲ್ಲ ಸರ್ 3 ಸಲ ಹೊಡೆದಿದ್ದಾರೆ. ನಾನೇನಿಲ್ಲ, ಒಂದೇ ಒಂದು ಹಾರ ಹಾಕ್ಬೇಕು ಅಂತ ಬಂದಿದ್ದು. ಬಡಪಲ್ಲಿ ಒಂದೇ ಒಂದು ಹಾರ ಹಾಕ್ಬೇಕಂತ ಬಂದಿದ್ದಕ್ಕೆ ಈ ಸಾಹೇಬ್ರು 3 ಸಲ ಹೊಡೆದಿದ್ದಾರೆ. ಇಲ್ಲಿ ನೋಡಿ ಮಾರ್ಕಿದ ಇಲ್ಲಣ್ಣ, ಇದಂತೂ ಬಿಡೋದೇ ಇಲ್ಲಣ್ಣ. ಏನ್ ನಾವೇನು ಗೂಂಡಾಗಳ ಅಥವಾ ಕೆಟ್ಟಾಗಿ ಮಾತಾಡಿದ್ವಾ? ಏನಾದ್ರು ಮಾಡಿದ್ವಾ? ತಪ್ಪಾಗಿ ಮಾಡಿದ್ವಾ? ಏನಾದ್ರು ಮಾಡಿದ್ವಾ ಹೇಳಿ, ನೀವ್ ಹೇಳಿ. ಹೊಡೆಯೋ ಅಧಿಕಾರ ಯಾರು ಕೊಟ್ಟಿದ್ದು? ನಿಮ್ಗೆ ಯಾರು ಸರ್ ಕೊಟ್ಟಿದ್ದು? ಸರ್ ನಾನೇನ್ ಕೇಳಿದೆ ಗೊತ್ತಾ ಸರ್? ಒಂದು ಹಾರ ಹಾಕ್ಬಿಟ್ಟು ಬರ್ತೀನಿ ಸರ್. ಅವರಂತೂ ಇಲ್ಲ, ಬೋರ್ಡ್ ಒಂದು ಹಾರ ಹಾಕ್ತೀವಿ ಅಂತ ಕೇಳಿದ್ರೆ ಅಷ್ಟೇನಾ ಸರ್? ನಿನ್ನೆ ಕೇಕ್ ಕಟ್ ಮಾಡಿದೀವಿ, ಒಂದು ತಪ್ಪು ಮಾಡಿಲ್ಲ ಸರ್. ನಾನು 3 ರೇಟ್ ನಾನು ಹೊಡೆದಿದ್ದೀನಿ ಅವ್ರಿಗೆ, ನಾನು 3 ರೇಟ್ ಅವ್ರಿಗೆ ಹೊಡೆದಿದ್ದೀನಿ. ಏನಾಗ್ತಿತ್ತು? 353 ಕೇಸ್ ಆಗ್ತಿರ್ಲಿಲ್ಲ ಇಷ್ಟೊತ್ತಿಗೆ. ಇವ್ರ ಮೇಲೆ ಯಾಕೆ ಕೇಸ್ ಆಗಲ್ಲ? ಈಗ ಯಾಕೆ ಕೇಸ್ ಆಗಲ್ಲ? ಹೊಡೆಯೋ ಅಧಿಕಾರ ಯಾರು ಕೊಟ್ಟಿದ್ದು? ತಪ್ಪ ಮಾತಾಡೋ ಕಾನೂನು ಪ್ರಕಾರ ಕೇಸ್ ಮಾಡಲಿ, ನಾನು ಕೂಡ ನೋಡ್ಕೊಳ್ತೀನಿ. ಜೈಲಿಗೆ ಕಳಿಸಿ. ನನ್ನ ಮೇಲೆ ಹೊಡೆದಿದ್ದಾರೆ ಸರ್, ನನ್ನ ಮೇಲೆ ಅಲ್ಲೇ ಆಗಿದೆ ಸರ್. ದರ್ಶನ್ ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ಯಪ್ಪ ತುಂಬಾ ಅಲ್ಲೇ ಮಾಡಿದ್ದಾರೆ. ನ್ಯೂಸೆನ್ಸ್ ಅಂತ ಮಾತಾಡೋ ಸರ್. ಹೊಡೆಯೋ ಅಧಿಕಾರ ಕೊಟ್ಟಿದ್ದಾರೆ. ಮೆಡಿಕಲ್ ಮಾಡ್ತೀವಿ, ಸುಮ್ಮನೆ ಹೋಗ್ತೀವಿ. ಏನ್ ಮಾಡ್ತೀವಿ ಹೇಳು? ಕಂಪ್ಲೇಂಟ್ ಕೊಡು, ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡು. ಇಲ್ಲಿ ನ್ಯೂಸೆನ್ಸ್ ಮಾಡಬೇಡ. ಇಲ್ಲ ಅಷ್ಟೇನೆ, ಹೋಗಿ ಸ್ಟೇಷನ್ ಅಲ್ಲಿ ಹೊಡೆದಿದ್ದಾರಲ್ವಾ, ಕಂಪ್ಲೇಂಟ್ ಮಾಡು ನೀನು ಹೋಗಿ. ಅಲ್ಲ ಸರ್, ಮಾಡ್ಲಿ ನೀನು ಮಾಡಿ. ಪಬ್ಲಿಕರ್ ಹೊಡೆಯೋ ಅಧಿಕಾರ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು. ಹೋಗಿ ಸುಮ್ಮನೆ ಹೋಗಿ ಕಂಪ್ಲೇಂಟ್ ಸುಮ್ಮನೆ ಅಲ್ಲ ಸರ್. ಲೈವ್ ಹೊಡೆದ್ರೆ ಇಲ್ವಾ? ಎಷ್ಟು ಸಲ ಹೊಡೆದ್ರು? ಆಯ್ತು, ಕಂಪ್ಲೇಂಟ್ ಕೊಡ್ರಿ. ಹೋಗ್ರಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಸ್ಟೇಷನ್ಗೆ ಹೋಗ್ರಿ. ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ನಾನು ಇದನ್ನ ಕಂಪ್ಲೇಂಟ್ ಕೊಡೋಗಿ ಹೋಗಿ. ಹೊಡೆದಿದ್ರೆ ಕಂಪ್ಲೇಂಟ್ ಕೊಡೋಗಿ. ಆಯ್ತು ಸರ್, ಹೊಡೆದಿರೋದಕ್ಕೆ ನೇರವಾಗಿ ಹೋಗ್ರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ.